ಯಾವುದೇ ಒಂದು ಶಾಪ್ಸ್ ಅಥವಾ ಎಸ್ಟಾಬ್ಲಿಷ್ಮೆಂಟ್, ಅಂಗಡಿ ಅಥವಾ ಮುಂಗಟ್ಟು, ಇದಕ್ಕೆ ಕರ್ನಾಟಕ ಅಂಗಡಿ ಮತ್ತು ಮುಂಗಟ್ಟು ಕಾಯ್ದೆ ಅಧಿನಿಯಮ ಅಂತಲೇ ಇದೆ. ದಟ್ ಈಸ್ ಕಾಲ್ಡ್ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್. ಈ ಎಲ್ಲ ಶಾಪ್ಸಿಗೆ ಒಂದು ಬೋರ್ಡ್ ಹಾಕೊಂಡು ಒಂದು ಶಾಪ್ ಇದ್ದೀರಿ ಅಂತಂದರೆ ಕೆಲವು ಎಕ್ಸೆಪ್ಟೆಡ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟು, ಸ್ಕೂಲು, ಈ ಥರ ಬಿಟ್ಬಿಟ್ಟು ಎಲ್ಲ ವ್ಯಾಪಾರ ಮಾಡ್ತಾ ಇರುವಂಥ ಪ್ರತಿಯೊಂದು ಎಸ್ಟಾಬ್ಲಿಷ್ಮೆಂಟ್ಗೂ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಅಂತ ತೊಗೊಳ್ಬೇಕು. ಈ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಇಶ್ಯೂ ಮಾಡೋದು ಲೇಬರ್ ಡಿಪಾರ್ಟ್ಮೆಂಟ್. ಹಾಗಾಗಿ ಇದನ್ನು ಲೇಬರ್ ಲೈಸೆನ್ಸು ಅಂತ ಸಹ ಹೇಳ್ತಾರೆ. ಹಾಗಂತ ಲೇಬರ್ ಇದ್ದರೆ ಮಾತ್ರ ಈ ಲೈಸೆನ್ಸ್ ತೊಗೊಳ್ಬೇಕು ಅಂತ ಹೇಳಲ್ಲ. ದಸ್ ಲೈಸೆನ್ಸ್ ಈಸ್ ಇಶ್ಯೂಡ್ ಬೈ ಲೇಬರ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಹ್ಯಾನ್ಸ್ ಇಟ್ ಈಸ್ ಕಾಲ್ಡ್ ಲೇಬರ್ ಲೈಸೆನ್ಸ್, ಬಟ್ ಇಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್. ಅದೇ ನಿಮ್ಮ ಬರ್ತ್ ಸರ್ಟಿಫಿಕೇಟ್, ನಿಮ್ಮ ಒಂದು ಶಾಪಿಗೆ ಅಥವಾ ಒಂದು ಸಂಸ್ಥೆಗೆ ಬರ್ತ್ ಸರ್ಟಿಫಿಕೇಟ್ ಅಂದರೆ ಅದೇ. ಹಾಗಾಗಿ ಯಾರೇ ಬಿಸ್ನೆಸ್ ಮಾಡ್ತಾ ಇದ್ದರೆ ಕೂಡ ಒಂದು ಲೇಬರ್ ಲೈಸೆನ್ಸ್ ಅಥವಾ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ತೊಗೊಳ್ಬೇಕು. ಥ್ಯಾಂಕ್ ಯು.